ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಇದ್ದೀನಿ. ಇವತ್ತು ವಿಡಿಯೋ ವೀಕ್ಷಣೆ ಮಾಡಿ ನಾನು ಮಗ ನಾವೀ ವಿಜಯವನ್ನು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ ಇವರು ಅವರನ್ನ ನಾನು ಹತ್ರ ಹೇಳಿದ್ದು ಗೈಸ್. ಏನ್ ಗೊತ್ತಾ, ನಾನು ಹತ್ರ ಹೇಳ್ತಿದ್ದೀನಲ್ಲ ಅವರು ಅಂತಿದ್ದಾರೆ. ಮತ್ತೆ ಫಸ್ಟಿಂದ ಯಾರು ಮಾತಾಡ್ಬಾರ್ದು. ಹಾಯ್ ಹಲೋ ಗೈಸ್, ಎಲ್ಲರೂ ತಡೀರ ಪಾಪು. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಆಯ್ತು ಬಿಡಿ ಗೈಸ್, ಇವ್ರು ಸುಮ್ಮನೆ ಇವರು ಹೇಳಿದ್ನೇ ಹೇಳ್ತಿರ್ತಾರೆ, ಅವ್ರಿಗೆ ಬೇಜಾರಾಗುತ್ತೆ ನೀವು ಈ ಥರ ಇರಿಟೇಷನ್ ಮಾಡಿದ್ರೆ. ಇವಾಗ ನನ್ನ ಗಾಡಿ ಆಚೆ ಕಡೆ ನಿಲ್ಸಿದ್ದೀನಿ ಗೈಸ್, ಒಳಗಡೆ ನಿಲ್ಸ್ಬಿಟ್ಟು ಬರ್ತೀನಿ ಇರಿ ಅಂದೆ. ಅದಕ್ಕೆ ಏನನ್ಬೇಕು, ಇರಿ ನಾವು ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಒಂದು ರೌಂಡ್ ಹಾಕೊಂಬರೋಣ. ತುಂಬ ದಿನ ಆಯಿತು ಹೊರಗಡೆ ಸುತ್ತಾಡಿ ಬೈಕಲ್ಲಿ. ಹೊರಗಡೆ ಸುತ್ತಾಡಿ ಅಂದರೆ ನಾವು ಎಲ್ಲೂ ಹೋಗಲ್ಲ ಗೈಸ್, ಮೇನ್ ರೋಡ್ಗೆ ಹೋಗಲ್ಲ, ನಮ್ಮ ಏರಿಯಾದಲ್ಲೇ ಸುತ್ತಾಡೋದು. ಸುತ್ತಾಡಿ ಬೈಕಲ್ಲಿ ಸುತ್ತಾಡಕ್ ನಂಗೆ ತುಂಬಾ ಇಷ್ಟ ಗೈಸ್. ಅದಕ್ಕೆ ಸುತ್ತಾಡ್ಕೊಂಡು ಹೋಗ್ಬಿಡೋದು. ನಾನು ಅವರವ್ರು ಇಬ್ಬರೇ ಇಲ್ಲಿಂದ ತುರುವೇಕೆರೆಗೆ ಹೋಗಿದ್ದು ಅಷ್ಟೇ ಲಾಸ್ಟ್. ಅದು ಮದ್ವೆ ಹೊಸರಲ್ಲಿ ಅದ್ಬಿಟ್ಟು ಯಾವ ಪ್ಲೇಸ್ಗೂ ಕರ್ಕೊಂಡೋಗಿಲ್ಲ, ಮದ್ವೆ ಹೊಸರಲ್ಲಿ ಯಾರಿಗೂ ಕರ್ಕೊಂಡೋಗಿಲ್ಲ. ಅದೊಂದೇ. ಇದೇನ್ ಚಾಡಿ ಹೇಳ್ತಾ ಇದೆಯೋ ಅಥವಾ ಏನು? ಚಾಡಿ ಎಲ್ಲ ಹೇಳ್ತಾ ಇರೋದು, ನಂದೇ ಪ್ರಾಬ್ಲಮ್ ಆಗಿತ್ತಲ್ಲ. ಸೊ ಬನ್ನಿ ಗೈಸ್, ಹೋಗೋಣ ನಾವು ಇವಾಗ. ನನ್ನ ಮಕ್ಳು ಅಂದ್ಮೇಲೆ ಇಬ್ಬರು ಮುಟ್ಟಿದಲ್ಲಿ ಕುತ್ಕೊಳ್ಳೋಕೆ ಮುಟ್ಟಿಲ್ಲ ನನ್ನ ಮಕ್ಳು. ನಮ್ಮ ನವೀನ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ಬಿಟ್ಟೆ ಗೈಸ್. ಅವಳಿಗೆ ಏನು ಜವಾಬ್ದಾರಿನೇ ಇರಲಿಲ್ಲ, ಗೊತ್ತೇ ಇರಲಿಲ್ಲ. ಆ ಟೈಮಲ್ಲಿ ಮದುವೆ ಆಗ್ಬಿಟ್ಟು ಇವಾಗ ಜವಾಬ್ದಾರಿ ಬಂದೈತೆ. ಇವಾಗ ಇವಳು ಡಿಸಿಷನ್ ತಗೋತಾಳೆ, ಮುಂಚೆ ಇವಳು ಡಿಸಿಷನ್ ತಗೋತಿರ್ಲಿಲ್ಲ. ಅಂದ್ರೆ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋ, ಚೂರ್ ವಿಚಾರಕ್ಕೂ ಕೋಪ ಮಾಡ್ಕೊಳ್ಳುವೆ. ಸೊ ಅದರಿಂದ ಅವಾಗ ಮದುವೆ ಬಸ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇವಾಗ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ, ಹ್ಯಾಪಿ ಆಗಿದ್ದೀವಿ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ಬೆಳಗ್ಗೆ ಒಂದು ಫಂಕ್ಷನ್ ಇತ್ತು ಗೈಸ್, ಹೋಗಿದ್ವಾ, ಪಾತ್ರೆ ಎಲ್ಲ ತೊಳೆದಿರಲಿಲ್ಲ. ಇವಾಗ ಬಂದು ಬೆಳಗಿದ್ದಾರೆ. ಇವಾಗ ರಾತ್ರಿಗೆ ಇದನ್ನೇ ಮಾಡ್ತೀನಿ ದೋಸೆ ಅಂತ ಎತ್ತಿಕ್ಕಿದ್ದಾರೆ. ದೋಸೆ ಒಂದು ತವ ತೊಳೆದ್ಬಿಟ್ಟು ಮೀಶೋ ವಿಡಿಯೋ ಇದೆ ಗೈಸ್, ಬಂದು ಮಾಡಬೇಕು. ನವಿ ಮೀಶೋ ವಿಡಿಯೋ ಮಾಡ್ತೀಯಾ? ಮೀಶೋ ವಿಡಿಯೋ ಇವಾಗ ಬೇಡ, ಬಂದ್ ಮಾಡೋಣ. ವಾಷಿಂಗ್ ಮಿಷಿನ್ಗೆ ಹಾಕಿದ್ದಾರೆ. ಯಾಕೋ ಸೌಂಡ್ ಬರ್ತೈತೆ ಗೈಸ್. ಒಂದು ಸತಿ ಓಡಿಸ್ತಾರೆ ಏನಾಗಲ್ಲ, ಎರಡೆರಡು ಸತಿ ಓಡಿಸ್ತಾರೆ ನಮ್ಮ ನವಿಯವರು. ಕೇಳಿಸ್ಕೊಳ್ಳಿ, ಈ ಥರನೂ ಸೌಂಡ್ ಗೊತ್ತಿಲ್ಲ ಏನಂತ. ಹ್ಞೂ ಹೇಳಿದ್ಯಾ ಅವತ್ತು, ಸೊಂಟ ನೋವಾಯ್ತು ಅಂತ ಹೇಳಿದೆ. ವ್ಲಾಗಲ್ಲಿ ಐತೆ ನೋಡು. ಹೌದಾ? ಇಲ್ಲಿ ನನ್ನ ಕೈ ಮೇಲೆ ಅನ್ನುತ್ತಿರ್ಲಿಲ್ಲ, ಅದಕ್ಕೆ ಇಲ್ಲ ಅನ್ನಿಸ್ಕೊಳ್ಳೋಣ ಕೈ ಮೇಲೆ ಅಂತ ಹೋದೆ. ನಮ್ಮನೇಲಿ ಏನ್ ಅನ್ಕೊಂಡ್ರು ನೆನ್ನೆ ಕೊಯ್ದೋಳ ಅನ್ಬಿಟ್ಟು ಇದು ಇಟ್ಕೊಂಡಿದೀನಿ. ಇಲ್ಲೂ ನೆಲ ನೆಂದೈತೆ, ತಡೀರಿ ನೆನೆಯಲ್ಲ ಎಷ್ಟು ಬಡ್ಕೊಳ್ಳು. ನನ್ನ ಆಣೆ ಎಲ್ಲರ ಮೇಲೆ ಆಣೆ ಹಾಕಿ ನಂಬಕ್ಕಾಗಲ್ಲ ಕೈ ಸಿಗೋಳು. ಮಳೆ ಅಂದ್ರೆ ಇಷ್ಟ ಹೋಗ್ಬಿಡ್ತಾಳೆ. ಎಲ್ಲರ ಮೇಲೆ ಆಣೆ ಹಾಕಿದ್ರು ಬುಡ್ಲಲ್ಲೇ ಬ್ಯಾಡ ಬುದು ಗ್ರಿಪ್ಪೇ ಎಲ್ಲ ಕೈ ಹಿಡ್ಕೊಂಡು ಎಳ್ದು ಜರ್ರ ಅಂತ ಬರ್ಬಿಟ್ಟು ಇವಳು ಹೆಂಗ್ ಬಿದ್ದಿದೆ? ಸೊಂಟ ನೋವಾಗಿದ್ದು. ಟಿವಿ ಆಫ್ ಮಾಡಿದಿರಲ್ಲ, ನಡೀರಿ ಹೋಗೋಣ. ಅದು 3 ದಿನ ನೋವಾಗಿತ್ತು ಸೊಂಟ. ಬೇರೆ 3 ದಿನ ನೋವಾಗಿತ್ತು, ಕಾಲು ಸೊಂಟ ಫುಲ್ ಒಂದೇ ಸೈಡ್. ಚಿಕ್ಕದ ಹಾಕಿ, ದೊಡ್ಡದ ಆಫ್ ಮಾಡಿ. ಅವನಾ ಉಲ್ಟಾ ಹಾಕೊಂಡಿದ್ಯಾ ಸ್ಲಿಪ್ಪರು? ದಿವಾ ಆ ಕಡೆದ ಈ ಕಡೆ, ಈ ಕಡೆದ ಆ ಕಡೆಗೆ ಹಾಕೊಂಡಿದ್ಯಾ? ಬೇಕು ಅಂತ ಹಂಗೆ ಹೇಳಿ ಅಂತಾನೆ. ಖುಷಿ ನೋಡು ಗುಡ್ಡು. ಇಲ್ಲ ರೀ, ಅವನು ಅದೇ ತರ ಹಾಕತ್ತಿದ್ದ. ನಾನು ಹೇಳದ್ಮೇಲೆ ಅವ್ನು ಸರಿ ಹಾಕೊಂಡಿದ್ದ, ಅವ್ನು ಸರಿಯಾಗಿ ಹಾಕತ್ತಿದ್ದ. ನಾನು ಹೇಳಿ ಅಂತ ಮತ್ತೆ ತಪ್ಪು ಹಾಕೊಂಡ. ಹೌದಾ? ಈ ತರ ಬೇರೆ ಮಾಡ್ತೀಯಾ? ನೀನು ಹಲೋ, ನನ್ನ ಹತ್ರ ನೀನು ಆಡ್ಬೇಡ. ಒಳ್ಳೆ ಖುಷಿಗೆ ಏನಾದ್ರು ಹೇಳಿದ್ರು ಒಳ್ಳೆ ರೀತಿಲಿ ನನ್ಗೂ ಅದೇ ತರ ಹೇಳಿ, ನಮ್ಮ ಪ್ರೀತಿಯಾಗಿ ಹೇಳಿ. ಅಣ್ಣ ಬರ್ಲಿ ಇರ್ಲಿ, ನಡಿ 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 ಏನಮ್ಮ, ಅಣ್ಣ ಬರ್ಲಿ ಇರ್ಲು. ರಾಪ್ ಮಾಡ್ಬಿಟ್ಟು ಹೋಗೋಣ. 4 ನಿಮಿಷ ಐತೆ, ಬರೋಕೆ ಆಗಿರುತ್ತಾ? ಎಸ್, ನಮ್ಮ ಮನೆ ಹತ್ರ ಒಂದು ಮನೆ ಖಾಲಿ ಇತ್ತು, ನೋಡೋಣ ಅಂತ ಬಂದಿತ್ತು. ಸಿಂಗಲ್ BHK. ಅಂದರೆ ನಮ್ಮ ನವಿಗೇನೋ ಇಷ್ಟ ಆಯಿತು, ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ನಮ್ಮ ನವಿ
ಹಾಂ ಟಾಯ್ಲೆಟ್ ಗೈಸಿಗೆ ಆ ಸ್ಲಿಪ್ಪರ್ ಒಳಗಡೆ ಬಿಡ್ಕೊಡ್ತಿದ್ದ ಚೆನ್ನಾಗಿ ಎಲ್ಲ ಚೆನ್ನಾಗೈತೆ ಆದರೆ ಮನೆ ಚಿಕ್ಕದು ಅನಿಸ್ತದೆ ಚಿಕ್ಕ ಹೌದಾ ಅಮೌಂಟ್ ಜಾಸ್ತಿ ಆಯ್ತಲ್ಲ ವಾಷಿಂಗ್ ಮಿಷಿನ್ ಇಡಕ್ಕೆ ಜಾಗ ಗೈಸ್ ನಿಮ್ಗೆ ಯಾರು ಇಷ್ಟ ಆಯ್ತಾ ಕಮೆಂಟ್ ಹಾಕಿ ಖಾಲಿ ಇದೆ ಬರ್ಬೋದು ಬೇಕಿದ್ರೆ ಅವು ಅಡುಗೆ ಮನೇಲಿ ಕಿಟಕಿ ಎಲ್ಲ ಕೊಟ್ಟಿದ್ದಾರೆ ಫ್ರಿಡ್ಜ್ ಇಡಕ್ಕೆ ಇಲ್ಲೇ ಕೊಟ್ಟಿದ್ದು ಶೆಲ್ಫ್ ಐತೆ ನಮ್ಮ ನವಿಗೆ ದೇವ್ರ ಮನೆ ಇಷ್ಟ ಆಗ್ತೈತೆ ಬನ್ನಿ ನೋಡೋಣ ಫಸ್ಟ್ ಫ್ಲೋರ್ ಇದು ಕೆಳಗಡೆ ಎಲ್ಲ ಈ ಕಡೆ ಜಾಗ ಐತಿ ಏನು ಬೇಕಾದ್ರೆ ಇಟ್ಕೊ ವೇಸ್ಟೇಜ್ ದಮ್ ಹೊಡಿಯೋರಿಗೆ ಇಲ್ಲಿ ಮನೆ ಮುಂದೆ ಇಲ್ಲೂ ಚೆನ್ನಾಗೈತೆ ಸರಿ ನೋಡಿ ಅಮೌಂಟ್ ಜಾಸ್ತಿ ಆಯ್ತು ನಿಮಗೆ ನೀವು 8,000 ಇರೋದೇ ಮನೆ ಮೇಲೆ ಚೆನ್ನಾಗಿದೆ ಹಾಂ 8,000 ಇರೋದೇ ಮನೆ ಕತ್ಲೆ ಹಾಕೈತೆ ಬನ್ನಿ ನಡಿ ಬದಿ ನಡಿ ನಿಧಾನ ನಡಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಅದು ಗಣೇಶನ ದೇವಸ್ಥಾನ ಅಲ್ಲ ಮುದು ಯಾವಾಗಲೂ ಈ ಕಡೆ ಸೈಡ್ ಕಟ್ಕೊಂಬಂದಾಗೆಲ್ಲ ನಾನು ಇಲ್ಲೇ ಫಸ್ಟ್ ನಂಗೆ ಗಾಡಿಗೆ ಪೂಜೆ ಮಾಡಿಸಿದ್ದು ಗಾಡಿಗೆ ಪೂಜೆ ಮಾಡಿಸಿದ್ದು ಅಂತ ಹೇಳ್ತಾ ಇರ್ತಾರೆ ಗೈಸ್ ನಮ್ಮನವರು. ನನಗೆ ಈ ಥರ ಸುತ್ತಾಡೋದ್ರೆ ತುಂಬ ಇಷ್ಟ ಬೈಕಲ್ಲಿ ನಮ್ಮನೆಯವ್ರ ಜೊತೆ. ತುಂಬ ದಿನ ಆಗಿದಲ್ಲ ಮುದು ಈ ಥರ ಸುತ್ತಾಡಿ. ಚಂದಮಾಮ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಮೇಲೆ. ನೀವು ನೋಡ್ಬಿಡಿದ್ರಿ, ನಾವು ನೋಡ್ತೀವಿ. ತುಂಬ ಖುಷಿ ಆಗ್ತೈತೆ ಹೊರಗಡೆ ಕರ್ಕೊಂಡ್ಬಂದಿರೋದು. ಅಂದರೆ ಬೇರೆ ಎಲ್ಲೂ ಮಾಲು ಆ ಥರ ಅಲ್ಲ ಗೈಸ್, ಈ ಥರ ಗಾಡೀಲಿ ಸುತ್ತಾಡಬೇಕು ಆ ಥರ ಇಷ್ಟ ನನಗೆ. ಬೈಕಲ್ಲಿ ಸಕ್ಕತ್ತಾಗಿರುತ್ತೆ. ಸ್ಯಾರಿ ನೋಡು ಮುದ್ದು, ಯಾರು ಕೊಡ್ಸಿ ಮುದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನಗೆ ಸ್ಯಾರಿನ ಸಕ್ಕತ್ತಾಯಿತು ಗೈಸಲ್ಲಿ ಕಾಣಲಿಲ್ಲ ನಿಮಗೆ, ತುಂಬ ಚೆನ್ನಾಗಿತ್ತು ಸ್ಯಾರೀಸ್ಗಳು. ಇವಾಗ ನಾನು ಈ ಥರ ವೀಡಿಯೋ ಮಾಡ್ಕೊತೀನಲ್ಲ, ಅಕ್ಕಪಕ್ಕದವ್ರು ಬೈಕಲ್ಲಿ ಹೋಯ್ತಾ ಇರ್ತಾರಲ್ಲ ಅವರೆಲ್ಲ ನನ್ನೇ ನೋಡ್ತಾ ಇರ್ತಾರೆ, ಇದೇನಿದು ಇವ್ರು ಹಿಂಗೆ ಮಾಡ್ಕೊಂಡು ಹೋಯ್ತವ್ರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಖುಷಿ ಬೇರೆ. ಹೌದಾ, ನಾನು ಬೆಕ್ಕು ನಾನು ವೀಡಿಯೋ ಮಾಡ್ತೀನಲ್ಲ, ಹೌದಾ ನಿಲ್ಸಿದ್ರಾ? ನನಗಿಂತ ಮುಂದೆ ಇದ್ರು, ನಿಲ್ಲಿಸ್ಬಿಟ್ಟು ನಾನು ಮುಂದೆ ಹೋಗಿ. ಎಲ್ಲರೂ ಈಗಲೂ ನಂಬ್ತಾರಲ್ಲ ಎಲ್ಲದನ್ನೂ. ನಾನು ಅವ್ರಿಗೆ ಹೇಳುವೆ ಪ್ರತಿ ಸಲಿನೂ ದಿವನ್ ಪ್ರೆಗ್ನೆಂಟಲ್ಲಿ ಡೈಲಿ ಹೋಗೋದು ಗೈಸ್. ನಾವು ಯಾವಾಗ ಹೋಗ್ತೀವಿ ಎಸೆಗೆ ಅವಾಗೆಲ್ಲ ಹೋಗೋದು, ಆಸ್ಪತ್ರೆಗೆ ಹೋಗೋ ಟೈಮಲ್ಲಿ. ದಿವನ್ ಹೊಟ್ಟೆ ಒಳಗಡೆ ಇದೆ ದಿವ. ಅವಾಗ ನಾನು ಹೇಳುವೆ ನಿಲ್ಸು ಮುದ್ದು ಆಮೇಲೆ ಹೋಗೋಣ ಅಂತೆ. ಆವಾಗ್ಲೂ ಅದು ಏನೂ ಕೆಟ್ಟದಾಗಲಿಲ್ಲ ದಿವಂದ್ರಲ್ಲಿ. ನಾನು ಡೆಲಿವರಿಗೆ ಹೋಗೋ ಟೈಮಲ್ಲೂ ಫುಲ್ಲು ನೋವು ಬಂದ್ಬಿಟ್ಟಿತ್ತು ಮನೇಲೇ. ನನಗೆ ಒಂಚೂರು ಏನೂ ಪ್ರಾಬ್ಲಮ್ ಆಗಲಿಲ್ಲ, ನಾರ್ಮಲ್ ಡೆಲಿವರಿ ಆಗ್ತು. ಆ ಥರ ಆಗಿದ್ರೂ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನಾವು ಅಂದ್ಕೊಳ್ಳೋದು ಅದೆಲ್ಲ ಅಂದ್ಕೊಂಡ್ರೆ ಆಗುತ್ತೆ ಅಷ್ಟೇ. ಓ ಇದು ಕೆಟ್ಟದ್ದು, ನಾವು ಅಂದ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ರೆ ಒಳ್ಳೇದಾಗುತ್ತೆ. ನಾವು ಹಿಂಗೆ ಹೋದ್ರೆ ಕೆಟ್ಟದಾಯಿತು ಅಂತ ಅಂದ್ಕೊಂಡ್ರೆ ಕೆಟ್ಟದಾಗುತ್ತೆ. ಆ ಥರ ಏನೋ ಗೊತ್ತಿಲ್ಲ, ನನಗೆ ಆ ಥರ ಅನಿಸ್ತು, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಗೈಸ್. ನಿಮಗೂ ಆ ಥರ ಎಲ್ಲ ನಂಬಿಕೆ ಐತಾ ಕಮೆಂಟಲ್ಲಿ ತಿಳಿಸಿ ನನಗೆ. ಎಲ್ಲಿ ಬಂದು ಇದೆಲ್ಲ ನೋಡಿದ್ದೀನಲ್ಲ, ಅಂದರೆ ನಾವು ಇಲ್ಲಿಗೆ ಬಂದಿದ್ದು ವಾಕಿಂಗ್ಗೆ, ನೆನಪೈತಾ ದಿವಂದ್ರಲ್ಲಿ? ಇದು ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಬಂದಿದ್ದು. ಅದು ದಿವಂದ್ರಲ್ಲಿ ತುಂಬ ವಾಕ್ ಮಾಡುವೆ ಗೈಸ್. ನಾನು ತುಂಬ ಅಂದರೆ ತುಂಬ ಹೆವಿ ವಾಕ್ ಮಾಡುವೆ. ಖುಷಿದಲ್ಲಿ ಒಂಚೂರು ವಾಕ್ ಮಾಡಿಲ್ಲ, ಒಂಚೂರು ವಾಕ್ ಮಾಡಿಲ್ಲ. ಅವಾಗಿಬ್ರು ಅವಾಗ ಕೈ ಹಿಡ್ಕೊಂಡು ಓಡಾಡುವೆ. ಮದುವೆಗೆ ಹೊಸರು ಅಲ್ವಾ, ಅವ್ನು ಹೊಟ್ಟೆಲಿದ್ದಾಗ 9 ತಿಂಗಳ ಗಂಟೆ ಕೈ ಹಿಡ್ಕೊಂಡು ಓಡಾಡುವೆ.
ಶಿವ ಹುಡ್ತಾ ಕೈ ಹಿಡ್ಕೊಳ್ಳೋದೇ ಇಲ್ಲ ಹೊರಗಡೆ ಬಂದಾಗ. ನಮ್ಮ ಮನೆಯವ್ರು ಕೈ ಹಿಡ್ಕೊಂಡು ರೋಡ್ ಎಲ್ಲ ದಾಟಿಸ್ತಾ ಇರ್ತಾರೆ. ನಾನು ಬಿಡ್ರಿ ಅಂತ ಬಿಡಿಸ್ಕೋತಾ ಇರ್ತೀನಿ. ಮುದು ಫ್ಲವರ್ ಕೊಡ್ಸು ಮುದು. ನನಗಿಷ್ಟ ಗೈಸ್ ನಮ್ಮ ಮನೆಯವ್ರು ಕೊಡ್ಸೋದು. ಅವ್ರೆ ನಮ್ಮ ಮನೆಯವ್ರು ಕೊಡ್ಸೋಲ್ಲ. ಏನು ಮಾಡ್ತಾರೆ ಮಗುನ ಹೆಂಗೆ ಹಿಡ್ಕೊಂಡೋಯ್ತಾರೆ ನೋಡೋರು. ಮದ್ದಿ ಕೂರಿಸ್ಕೋಬೇಕು ತಾನೆ ಅವರು ಪಾಪನ. ಅಂದರೆ ತುಂಬ ಎಳೆ ಪಾಪು, ಗಾಳಿ ತುಂಬ, ಟೋಪಿನೂ ಹಾಕಿಲ್ಲ, ಏನೂ ಇಲ್ಲ, ಹಂಗೆ ಕರ್ಕೊಂಡೋಯ್ತವ್ರೆ. ಗ್ರೌಂಡ್ ಹತ್ರ ಬಂದು ಅಂಬೇಡ್ಕರ್ ಗ್ರೌಂಡ್. ನಮ್ಮ ಮನೆಯವರು ಬೇಗ ಸಿಕ್ಬಿಡುತ್ತೆ ಇವಾಗ. ಸುತ್ತಾಡ್ಕೊಂಡು ಬತ್ತಿದಂಗೆ ನಮ್ಮ ನವಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದಾಗಲ್ಲ ಗೈಸ್, ಒಣಗಕ್ಕೆ ಕರ್ಕೊಂಬಂದಿದ್ದಾರೆ. ನಾಳೆ ಯೂನಿಫಾರ್ಮ್ ಗೈಸಿದ್ದು ನಾಳೆ ಹಾಕೊಂಡು ಹೋಗೋದು, ಇವಾಗ ಹೋಗ್ದು ಹಾಕಿದಾಳೆ ಇವಳು. ಮಳೆ ಬಂದು ಏನಾದರೂ ನೆನ್ನಿಬೇಕು, ನಮ್ಮ ನವಿಗೆ ಬೀಳುತ್ತೆ ಅದೇ. ನೋಡಿ ಗೈಸ್ ಚಂದ್ರನ ಮೋಡ ಸೂಪರ್ ಆಗೈತೆ, ಆದರೆ ಮಳೆ ಮೋಡ ಅಲ್ಲ ಇದೆಲ್ಲ. ಚಂದ್ರ ನೋಡಿ ಒಂದೇ ಹೊಳಿತಾ ಐತೆ, ಪಕ್ಕದಲ್ಲಿ ಯಾರೂ ಇಲ್ಲ. ನೋಡಿ ಗೈಸ್ ಮನೆಗೆ ಬತ್ತಿದಂಗೆ ವಟ 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 ಅಂತ ಇರೋದೆ. ಇವಾಗ ಅಲ್ಲಿ ದೋಸೆ ಮಾಡ್ತಾಯಿದ್ದೀನಿ ನಾನು. ಬೆಳಗ್ಗೆ ಮಿಕ್ಕಿತ್ತಲ್ಲ ಅದು ಇಡ್ಲಿದು, ಅದಕ್ಕೆ ಮಾಮೂಲಿ ದೋಸೆ ಬಿಟ್ಟರೆ ಬರಲ್ಲ ಅಂತ ಸೆಟ್ ದೋಸೆ ಬಿಟ್ಟಿದ್ದೀನಿ ಗೈಸ್. ಬರಲ್ಲ ಇಲ್ಲಾಂದರೆ ಇದು ಅಂತ ನೋಡೋಣ, ಇದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇಡ್ಲಿ ಸರಿಲಿ ದೋಸೆ ಬರೋದು ಡೌಟೇ ಸ್ವಲ್ಪ. ಅದಕ್ಕೆ ಚೆನ್ನಾಗಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಗೊತ್ತಾಯ್ತು, ಇಷ್ಟು ಎಂಟ್ರಿ ಆಗ್ಬಿಟ್ರೆ ಸಾಕು ಒಳಗೆ. ನಾವೇ ನಮ್ಮದೇ ಬೇಗ ಬಿಟ್ಟು ಅವ ಸಾರಿ ಮುದ್ದು. ನೋಡಿ ಗೈಸ್ ಇಲ್ಲಿಗೆ ಆರ್ಬಿಟ್ಟು ಚೆನ್ನಾಗೈತಿ ಸೆಟ್ ದೋಸೆ. ಬೆಳಗ್ಗೆ ಮಾಡಿದ್ದೆಲ್ಲ ಮಿಕ್ಕೈತೆ ಗೈಸ್. ಆ ಪಲ್ಯ ತುಂಬ ಸಖತ್ತಾಗಿ ಮಾಡಿದ್ರು ನಮ್ಮದು, ಅದು ಮಿಕ್ಕೈತೆ. ದೋಸೆ ಇಟ್ಟು ಅದು ಮಿಕ್ಕೈತೆ. ಅದನ್ನೇ ಇವಾಗ ಜೈ ಅನ್ಸ್ಬಿಟ್ಟು ಮಲ್ಕೋಬೇಕು. ಅದೇ ಚೆನ್ನಾಗಿ ಬರ್ತೈತಲ್ಲ ಈ ದೋಸೆನೂ. ಸೊ ನಿಮಗೆ ಬೆಳಗ್ಗೆ ಸಿಗ್ತೀವಿ ಗೈಸ್, ಓಕೆನಾ? ಮೀಶೋ ವಿಡಿಯೋ ತೋರಿಸ್ಕೊಳ್ತೀವಿ, ಅದನ್ನು ತೋರಿಸ್ಬಿಡ್ತಲ್ಲ ಇದರಲ್ಲಿ ನೋಡ್ಕೊಂಬಿಡಿ. ಸೊ ನೋಡಿ ಗೈಸ್, ಮೀಶೋಯಿಂದ ತರಿಸಿರೋದು ಇದು ಕಟ್ಟಿಗೆ ಸರ ತರಿಸಿದೆ. ಮಂಗಲ ಚೈನ್ ಹಾಕೊಳ್ಳೋ ಸರ. ಎಷ್ಟು ಸಕ್ಕತ್ತಾಗ ಇದು ಗೊತ್ತ ಮುದಿದು ಡಿಸೈನು. ಫಸ್ಟ್ ಒಂದ್ಸಲ ಅಂಗಡಿ ತಗೊಂಡಿದ್ದೆ, ಆ ಥರ ಸಿಗ್ತಾನೆ ಇರಲಿಲ್ಲ ಅಂಗಡಿ ತಗೊಂಡಿ ರೀತಿ. ಆಮೇಲೆ ಮೀಶೋದಲ್ಲಿ ನೋಡೋಕೆ ತರಿಸಿದ್ದು ಸಕ್ಕತ್ತಾಗೈತೆ. ಇದು ನಾನು 2ನೇ ಸಲ ತರಿಸ್ತಿರೋದು. ಎಷ್ಟಾಯ್ತು ನಾನು ಆರ್ಟ್ ಇರೋದು ಇದೊಂದಾ 2 ಬಂದವ. ಓ ಚಿಕ್ಕದು ದೊಡ್ಡದು ಸ್ವಲ್ಪ ಅಲ್ಲ? ತೋರಿಸು. ಇಲ್ಲ 2 ಒಂದೇ ಸಮ. ಇದು ಬೇರೆ ಡಿಸೈನ್ ಕಮಲ ಥರ ಚೆನ್ನಾಯ್ತಲ್ಲ. ಸಿಕ್ಕಾಪಟ್ಟೆ ಸಕ್ಕತ್ತಾಗೈತೆ. ಆ ವಿಡಿಯೋಗಿಂತ ಇಲ್ಲಿ ಸಕ್ಕತ್ತಾಗಿ ಕಾಣ್ತಿದೆ. ನಂಗೆ ಇದು ತುಂಬ ಇಷ್ಟ ಆಯ್ತು. ತುಂಬ ತುಂಬ 2 ಇಷ್ಟ ಆಯಿತು, ಆದರೆ ತುಂಬ ಇದು ಇಷ್ಟ ಆಯಿತು. ತಳುಬೇಕಲ್ಲ ತಿನ್ನಾಗೆ. ಇರಲಿ ಸದ್ಯಕ್ಕೆ. ಇವಾಗ ಇನ್ನೊಂದು ಇದು ಗೈಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತರಿಸಿದ್ದು. ಅದಿನ್ನು ಎಲ್ಲೋ ಇದೆ. ಪೂರ್ತಿ ಸೆಟ್ಟೆ ತರಿಸಿದ್ದಾರೆ. ಎಲ್ಲದನ್ನೂ ಫೋಟೋ ಹಾಕ್ತಾರೆ ನೋಡ್ತೀವಿ. ಅದನ್ನು ನಾನು ಇನ್ಸ್ಟಾಗೆ ಹಾಕಾದ್ಮೇಲೆ ನಿಂಗೆ ಕೊಡ್ತೀನಿ. ನಿಂಗೆ ಅಂತ ಕಮೆಂಟ್ ಹಾಕಿರ್ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ಗೆಲ್ಲ ಹಂಗೆ ಹಾಕ್ಬೋದಲ್ವಾ? ಹಂಗೆ ಹಾಕಿದ್ರೆ ನನಗೆ ಏನು ಇದಿರಲ್ಲ. ಅಲ್ಲ ಕಣೆ, ಯೂಟ್ಯೂಬ್ಗೆ ಹಾಕ್ಬೋದು. ಯೂಟ್ಯೂಬ್ಗೆ ಇದನ್ನ ಇದು ಮಾಡ್ಬಿಟ್ಟು ಹಾಕ್ಬೇಕು. ಅಂದ್ರೆ ಎಲ್ಲಾದ್ರೂ ಒಡಕೆ ಕೊಡ್ಬೋದಲ್ವಾ? ಎಲ್ಲಾದ್ರದ್ದು ಲಿಂಕ್ ಕೊಡು. ಅಂದ್ರೆ ವಿಡಿಯೋ ಹಾಕಲ್ಲ ಐತಲ್ಲ, ಬೇರೆ ಬೇರೆ ವಿಡಿಯೋದಲ್ಲಿ ಇರೋದು. ಅದಕ್ಕೂ ಏನೇನೋ ರೂಲ್ಸ್ ಐತಪ್ಪ. ಸುಮ್ಮನೆ ಇರು, ನಾನು ಮಾಡಿ ನೀವು ಲಿಂಕ್ ಅಂತ ಕಮೆಂಟ್ ಹಾಕಿ ನಂಗೆ ಕಳಿಸ್ತೀನಿ. ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಇರುತ್ತಲ್ಲ ಅವಾಗಲೂ ಮತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅವಾಗಲೂ ಬೇಕಾದ್ರೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಎಲ್ಲ ರೆಡಿಮೇಡ್. ನಾನು ಅನ್ಕೊಂಡಿದ್ದೀನಿ ಧನಲಕ್ಷ್ಮಿ ಕೊಡ್ತೀನಿ ನಾನು. ಅವಾಗ ಇದೇ ರೀತಿ ತರ್ಸ್ಕೊಬಿಡ್ಬೋದಲ್ಲ. ಅಂದ್ರೆ ಮಕ್ಳನ್ನ ಇಟ್ಕೊಂಡು ಇವಾಗ ಹಿಂಸೆ ಆಗ್ತಿರತ್ತಲ್ಲ, ಅದರಿಂದ ಇದಕ್ಕೊಂದು ನೀರು ಹಾಕ್ಬಿಟ್ಟು ಇದಕ್ಕೆ ನೋಡಿ ಇಷ್ಟು ಚಿಕ್ಕದಾಗ ಕೊಟ್ಟಿದ್ರೆ ನೀರು ಹಾಕ್ಬಿಟ್ಟು ಇದನ್ನೆಲ್ಲ ಹಾಕಿದ್ರೆ ಒಳ್ಳೇದು. ಇದೈತಲ್ಲ ಕೌಡೆ ಅದ್ರೊಳಿಕ ಅದ್ರೊಳಗೆ ಹಾಕ್ಬೇಕು. ಇದೈತಲ್ಲ ಇದೆಲ್ಲ ಇದೆಲ್ಲದನ್ನು ಇದರಲ್ಲಿ ಚಕ್ರ ಆ ಥರದ್ದೆಲ್ಲ ಇದೆ. ಆಮೇಲೆ ಕಮಲದ ಬೀಜ, ಇನ್ನು ಬೇರೆ ಬೇರೆ ಅದು ಗುಡುಗಜ್ಜಿ ಅಂತ ಏನೋ ಅಂತಾರಲ್ಲ, ಗುಡುಗಂಜಿ ಅದು ಅದೆಲ್ಲ ಇದಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡ್ರೆ. ಆಮೇಲೆ ಲವಂಗ, ಏಲಕ್ಕಿಕಾಯಿ ಅದನ್ನೆಲ್ಲ ಹಾಕಿ ಪೂಜೆ ಮಾಡಿ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಇದಕ್ಕೆ ಹಾಕ್ಬಿಟ್ಟು ಅಂದ್ರೆ ಸಣ್ಣ ಮಕ್ಳು ಇರ್ತಾರೆ, ದೊಡ್ಡ ಮಕ್ಳಾದ್ರೆ ಬಿಡು ಅನ್ಬೋದು.
ಎಲ್ಲಾನು ಆರಾಮಾಗಿ ಮಾಡ್ಬೋದು. ಸಣ್ಣ ಮಕ್ಳು ಇರೋ ಮನೇಲಿ ಸೀರೆ ಉಡ್ಸ್ಕೊಂಡು ಆ ಮಕ್ಳನ್ನ ನೋಡ್ಕೊಂಡು ಅವ್ರಿಗೆ ಇದು ಮಾಡ್ಕೊಂಡು ಆಗಲ್ಲ. ಆಮೇಲೆ ಇಬ್ಬರೇ ಪೇರೆಂಟ್ಸ್, ಗಂಡ ಹೆಂಡತಿ ಇಬ್ಬರೇ ಇರೋರ್ಗಂತೂ ತುಂಬ ಇದಾಗುತ್ತೆ. ಅಂಥವ್ರು ಈ ಥರ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ದೊಡ್ಡ ಯಾರು ಬೇಕಾದ್ರೂ ತಗೋಬೋದು. ನನಗೆ ಅನಿಸಿ ನಾನು ಹೇಳಿದೆ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ಆ ಲಕ್ಷ್ಮಿ ತರಿಸಿದ್ಯಲ್ಲ ಮುಖವಾಡ, ಅದೇನು ಕೂರಿಸ್ತಿ ಇದಕ್ಕೆ? ಇದಕ್ಕೆ ಎಲೆ ಹಾಕ್ಬಿಟ್ಟು ಕಾಯಿ ಇಟ್ಬಿಟ್ಟು ಕಾಯಿಗೆ ಅದನ್ನ ಕಟ್ಟೋದು. ಹೌದಾ? ಫುಲ್ ಸಿಂಪಲ್ ಕೆಲಸ ಇದ್ರದ್ದು. ಓಕೆ ಓಕೆ. ಅದಕ್ಕೆ ತರಿಸಿದೀನಿ. ಮತ್ತೆ ನಾನು ಧನಲಕ್ಷ್ಮಿಗೆ ಇದಕ್ಕೆ ಕೊಡ್ಸೋದು. ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ ಗೈಸ್, ಧನಲಕ್ಷ್ಮಿನೇ ಕೊಡ್ಸೋದು ನಾನು ದೀಪಾವಳಿಗೆ. ಅವಾಗ ನನಗೆ ಯೂಸ್ ಆಗುತ್ತೆ ಇದು. ಸರಿ ಓಕೆ. ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಆಗಿ ಗೈಸ್ ನಾನು ಕೊಟ್ಟಿರ್ತೀನಿ ಕೆಳಗಡೆ. ಗೈಸ್ ಮಾರ್ನಿಂಗ್ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರು ಬಂದು ದಿವಂಗೆ ಟಿಫನ್ ಮಾಡಿಸಿದ್ದಾರೆ. ನಮ್ಮ ಖುಷಿ ಸ್ನಾನ ಮಾಡಿ ರೆಡಿಯಾಗಿ ಆಟ ಆಡ್ತಾ ಇದ್ದಾರೆ. ನಾವು ಅದು ಹೇಳ್ಬೇಕಾಗಿತ್ತು ಇವಾಗ. ಡ್ಯೂಟಿಯಿಂದ ಬಂದು ತಿಂಡಿ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದಾರೆ ಗೈಸ್. ನಾನೇ ತಿನ್ನಿಸ್ಬೇಕು ಅಂತ ಇದ್ದೆ. ದೇವ್ರ ಪೂಜೆ ಮಾಡೋದಾಯಿತು, ಅದಕ್ಕೇ ಸ್ವಲ್ಪ ಲೇಟ್ ಆಯಿತು. ದೇವ್ರ ಪೂಜೆ ಮಾಡೋ ಎಲ್ಲ ಆಯಿತು. ನಮ್ಮ ದೇವಂಗೆ ಇವಾಗ ಶೂ ಹಾಕಬೇಕು ಅಲ್ಲ ಮಗನೆ. ಇವತ್ತು ಬೇಗ ಎದ್ದಿದ್ದೆ ನಮ್ಮ ದಿವ, ಗುಡ್ ಬಾಯ್ ಆಗವನೆ. ಕಣ್ಣೆಲ್ಲ ಒಂಥರ ಕಪ್ಪುಗಾಗ್ಬಿಟ್ಟಿದೆ, ಸರಿಯಾಗಿ ನಿದ್ದೆ ಮಾಡಲ್ಲ ಗೈಸ್. ಮಧ್ಯಾಹ್ನ ಮನಿಕೊಂಡ್ರು ಮನಿಕೊಳ್ಳಲ್ಲ. ರಾತ್ರಿ ಎಷ್ಟು ಗಂಟೆಗೆ ಮನೆ ಕಳೆದಿಲ್ಲ ರಾತ್ರಿ ಹೊತ್ತು. ಅದೇನಪ್ಪ ಗೊತ್ತಿಲ್ಲ, ಮನ್ಗದೇ ಇಲ್ಲ. ನೀರು ಚೆನ್ನಾಗಿ ಕುಡಿಬೇಕು. ನೀರು ಚೆನ್ನಾಗಿ ಕುಡಿದ್ರೆ ಇಲ್ಲೆಲ್ಲ ಸುಕ್ಕ ಆದಂಗೆ ಆಗಲ್ಲ ಜಾಸ್ತಿ. ನೀರು ಕುಡಿಲಿಲ್ಲ ಅಂದ್ರೆ ಅದ್ರಾಗುತ್ತೆ. ಶೂ ಹಾಕ್ಬಿಡೋಣ, ಟೈಮ್ ಆಗ್ಬಿಡ್ತು. ನಾನು ಟಿಫನ್ ಮಾಡಿ ಕೂತ್ಕೋ ಬೇಗ. ಬಟ್ಟೆ ಮೇಲೆ ಚೆಲ್ಲುದ್ರೆ ಏನ್ ಮಾಡೋದು ನೀವು ಅಮ್ಮ? ಈಗ ಇಲ್ಲಿ ಬೀಚ್ ಹಾಕು. ಕೂಲಲ್ಲಿ ನಿಂಗೆ ಹೊಡೆಯೋದು ಸೂಸುನಾ ಕೂತೊತ್ತು ಮೇಲೆ. ಏನೇನೋ ಬೆಳಗ್ಗೆ ಆಟ ಸಾಮಾನು ತಗೆ ತಿನ್ನಿಸ್ಲಾ? ತಿನ್ಸಿ. ಇಷ್ಟದಾಗ ಬೇಡ ಅಂದೆ. ಈಗ ಅಣ್ಣ ಬರ್ತಕ್ಕ ಆಟ ಚೆನ್ನಾಗಿ ಒಬ್ನೇ ಅಲ್ವಾ? ಅಣ್ಣ ಸ್ಕೂಲ್ಗೆ ಹೋಗೋದು ಇಷ್ಟನಾ ಮನೇಲಿ ಇರೋದು ಇಷ್ಟನಾ? ಮನೇಲಿ ಇರೋದು ಇಷ್ಟನಾ? ಯಾಕೆ? ಕಚ್ಚಾಡಕ್ಕೆ ಇಬ್ರು ಹೊಡೆದಾಡಕ್ಕೆ, ಕಚ್ಚೋದು, ಹೊಡಿಯೋದು, ಗಿಂಡೋದು ಅಲ್ವಾ? ಆಹಾ, ನೀನೇನು ಸುಮ್ಮನೆ ಇರ್ತೀಯಾ ಅವ್ರು ಹೊಡಿತಿದ್ರೆ? ದಿವ್ಯಾ ಪಾಪು ನೀನು ಒಂದೊಂದ್ಸರಿ ಬೇಕು ಶೂ ಹಾಕ್ಸ್ಕೊಬೇಕಾರೆ ಹಿಂಗ್ ಅನ್ನೋದು, ಹಿಂಗ್ ಬೆಟ್ಟ ಇಟ್ಕೊಳ್ಳೋದು. ಇವರು ಅಷ್ಟೇ ಅನ್ನಕ್ಕೆ ದಿವ್ಯ ನೋಡಿ ಬೇಕು ಬಿಚ್ಚಿದೀನಿ ರೀ. ನೋಡಿ ಇವಾಗ ಆಗ್ತಿ ನೋಡಿ, ಕಾಲಿ ಗಗ್ಗ ಮಾಡ್ಕೊತವನೆ. ಬೇಕು ಅಂತ ನಿಜವಾಗ್ಲೂ ಕೊಟ್ಟವನೆ. ನೋಡ್ರಿ ಹೆಂಗ್ ನಗಾಡ್ತಾನೆ. ನಾನು ಎದೊಳಿಸ ಇಲ್ಲ ಇವತ್ತ. ಅಣ್ಣನೇ ಎದ್ದವನೆ. ಆಮೇಲೆ ಇನ್ನೇ ತಲೆ ಬಚ್ಚಬೇಕು. ಇಲ್ಲ ಕೋಮೇಲೋ ಕೊಡು ಖುಷಿ. ಅಣ್ಣ ಸ್ಕೂಲ್ ಹೋಯ್ತಾನೆ. ನೋಡಿ ಗೈಸ್, ನಮ್ಮ ನವಿದು ತಿಂಡಿ ಏನು ಮಾಡ್ಕೊಂಡಿದ್ದಾರೆ ಅಂತ. ನನ್ನ ಮಗಂಗೂ ಕೊಟ್ಟಿದ್ದಾರೆ. ಕ್ಯಾರೆಟ್ ಎಲ್ಲ ಇಷ್ಟ ಇಲ್ಲ ನನಗೆ. ನಮ್ಮ ಟಿಫನ್ ದಿವನ್ ಬಿಟ್ಬಿಟ್ಟು ಬಂದು ಟಿಫನ್ ಮಾಡ್ತಾ ಇರೋದು ನಮ್ಮ ಕಾನವರು. ದಿವ ನೋಡಬೇಕು ವಿಡಿಯೋ. ಅಮ್ಮ ಬ್ರೆಡ್ಡು ಮಾವನ ಅವನಿಗೆಲ್ಲ ಮಾವನಣ್ಣು ಪಾಪ ದಿವ
ಈ ವಿಡಿಯೋ ಏನಾದ್ರು ನೋಡ್ಬಿಟ್ರೆ ಒಂದೇ ಕಣ್ಣಲ್ಲಿ ಹೇಳ್ತಾನೆ ಅಷ್ಟೇ. ಖುಷಿ ಅಣ್ಣಂಗೆ ಇಟ್ಟಿಲ್ಲ ಮಾವನಣ್ಣು. ಅಯ್ಯೋ ತಲೆ ಚಚ್ಕೊತೈತದ. ಚಿತ್ರಾನ್ನ ಇಷ್ಟ ಇಲ್ಲ ನೋಡಿ ಗೈಸ್, ಚಿತ್ರಾನ್ನ ಇಷ್ಟ ಇಲ್ಲ ಅಂತ ಈ ಥರ ಬ್ರೆಡ್ ಮಾಡ್ಕೊಂಡು ತಿಂತಾ ಇರೋದಂತೆ. ನಾನ್ ಮಾಡ್ದು ಅಂತಲ್ಲ, ಯಾರು ಮಾಡಿದ್ರು? ಹೋಟ್ಲದು ತಿನ್ನ ಒಂದೊಂದು ಸೋರು ತಿಂತಾನೆ, ಒಂದು ಬುಕ್ ಟೇಸ್ಟ್ ನೋಡ್ತೀನಿ ಅಷ್ಟೇ. ಹೊಟ್ಟೆ ತುಂಬ ತಿನ್ನಕ್ಕೆ ಇಷ್ಟ ಇಲ್ಲ ಅದನ್ನ. ಮತ್ತೆ ನಿಮಗೆ ಮುಂದಿನ ಲಾಗ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್. ಬಾಯ್ ಬಾಯ್. ಬಾಯ್ ಖುಷಿ. Bye bye. ಬಾಯ್.